ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮುಸ್ಲಿಂ ಲಾ ಆಫ್ ಸಕ್ಸೆಷನ್ ಅಂತಕ್ಕಂಥ ವಿಷಯದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ನಿಯಮಗಳನ್ನು ಸಂಕ್ಷಿಪ್ತವಾಗಿ ಚರ್ಚೆ ಮಾಡ್ತೇನೆ. ಇದು ಕೂಡ ಪೂರ್ವಭಾವಿಯಾಗಿ ಅಂದರೆ ನಿಮಗೇನು ಇವಾಗ ನಿಮಗೆ ಮಮ್ಡನ್ ಲಾ ಅಂತ ಏನು ಹೇಳ್ತೀವಿ, ಸೊ ಅಥವಾ ಸಕ್ಸೆಷನ್ ಆ್ಯಕ್ಟ್ ಅಂತ ಹೇಳ್ತೀವಿ, ಅದಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನು ಬಿಡಿಸಬೇಕು ಅಂತಂದರೆ ಅದರ ಈ ತತ್ವಗಳು ಸ್ವಲ್ಪ ನಿಮಗೆ ಗೊತ್ತಿರಬೇಕು. ಅದರ್ವೈಸ್ ಸ್ಟ್ರೇಟ್ ಫಾರ್ವರ್ಡಾಗಿ ನಾವು ಇವನ್ನ ಒಂದು ಈ ಪ್ರಾಬ್ಲಮ್ಮನ್ನು ಬಿಡಿಸೋದಷ್ಟು ಸುಲಭ ಆಗೋದಿಲ್ಲ. ಆದ್ದರಿಂದ ಈ ಥಿಯರಿಯನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ಸ್ವಲ್ಪ ಹೇಳ್ತೀನಿ. ಹೇಳಿದ ನಂತರದ ನನ್ನ ಮುಂದಿನ ಕ್ಲಾಸಲ್ಲಿ ಖಂಡಿತ ನಾನು ನಿಮಗೆ ಈ ಕಳೆದ 5-6 ವರ್ಷಗಳಿಂದ ಏನು ಸಮಸ್ಯೆಗಳು ಬಂದಿದೆ ಆ ಎಲ್ಲ ಸಮಸ್ಯೆಗಳ ವಿಮರ್ಶೆಯನ್ನು ನಾನು ಮಾಡ್ತೇನೆ. ಈ ಹಿಂದಿನ ಸಮಸ್ಯೆಯ ವಿಮರ್ಶೆಗಳನ್ನು ನಾನು ನೋಡಿದಾಗ ಕೆಲವೊಂದು ಕಮೆಂಟ್ಗಳನ್ನು ಮಾಡಿದ್ದೀರಿ. ನಾನು ಅದನ್ನು ಚೆಕ್ ಮಾಡಿ ನಿಮ್ಮ ಕಮ್ಯುನಿಟಿನಲ್ಲಿ ನಾನು ಉತ್ತರವನ್ನು ಕೊಟ್ಟಿದ್ದೀನಿ. ಅದನ್ನು ನೀವು ತಿಳ್ಕೊಳ್ಬೇಕು ಅನ್ನೋದನ್ನು ಹೇಳ್ತೀನಿ. ಅಲ್ಲಿ ಒಂದು ಸಮಸ್ಯೆ ಪರ್ಟಿಕ್ಯುಲರ್ಲಿ ಪ್ರಶ್ನೆ ನನ್ನ ಮುಂದೆ ಬಂದಿದ್ದು, ಗಂಡ ಹೆಂಡತಿ ಹೆಸರಿಗೆ ಖರೀದಿ ಮಾಡಿಸ್ತಾನೆ, ಆದರೆ ದುಡ್ಡೆಲ್ಲ ಗಂಡಂದೇ ಇರುತ್ತೆ. ಅದರಲ್ಲಿ 2 ಲಾಜಿಕ್ ಇದೆ. ಒಂದು ಅಲಹಾಬಾದ್ ಹೈಕೋರ್ಟಿನ ಡಿಸಿಷನನ್ನು ಅವರದು ಫ್ಯಾಮಿಲಿ ಪ್ರಾಪರ್ಟಿ ಅಂತ ಹೇಳ್ತಾರೆ. ಆದರೆ ನಾವು ಕಾನೂನನ್ನೇ ವಿಮರ್ಶೆ ಮಾಡಿದಾಗ ಅದನ್ನು ಕಾನೂನು ಇನ್ ದ ಐಸ್ ಆಫ್ ಲಾ ಇಟ್ ಟೇಕ್ಸ್ ಆ್ಯಸ್ ಎ ಗಿಫ್ಟ್ ಅಂತ ಹೇಳ್ಬೋದು. ನಾವು ಅವೆಲ್ಲವನ್ನೂ ನಾನು ವಿಮರ್ಶೆ ಮಾಡಿದ್ದೀನಿ. ಪರೀಕ್ಷೆಯಲ್ಲಿ ಕೂಡ ನೀವು 2 ಬರಿಬೋದು, ಅಥವಾ ನನ್ನ ಮೊದಲಿನ 2-3 ಕಮೆಂಟ್ಗಳೇನಿದಾವಲ್ಲ ಅಷ್ಟು ಬರೆದ್ರೂ ಸಾಕು. ಆದರೆ ಇತ್ತೀಚಿನ ಅಲಹಾಬಾದ್ ಹೈಕೋರ್ಟಿನ ಜಜ್ಮೆಂಟ್ ಬಂದಿದ್ದರಿಂದ ಆ ಜಜ್ಮೆಂಟನ್ನು ಅಲ್ಲಿ ರೆಫರ್ ಮಾಡಿದ್ದೀನಿ. ಅಲ್ಲಿ ಕೆಲವರು ಕೇಳ್ತಾರೆ ಈ ಜಜ್ಮೆಂಟ್ ಸರಿನಾ ಅಂತಕ್ಕಂಥ ಪ್ರಶ್ನೆ ನನಗೆ ಕೇಳಿದ್ದಾರೆ. ಅದಕ್ಕಿಂತ ನನ್ನ ಮೊದಲಿನ 2-3 ನೋಟ್ಗಳನ್ನ ನೋಡಿ, ವೆನ್ ಸಚ್ ಪ್ರಾಪರ್ಟಿ ಈಸ್ ಪರ್ಸೇಜ್ ಇನ್ ದ ನೇಮ್ ಆಫ್ ಯುವರ್ ರಿಲೇಟಿವ್ ಆ್ಯಂಡ್ ಯು ಆರ್ ಪೇಯಿಂಗ್ ಇಟ್, ಇಫ್ ಯು ಡೀಪ್ಲಿ ಅನಲೈಸ್ ಇಟ್, ಐ ಆಮ್ ಪರ್ಚೇಸಿಂಗ್ ಇಟ್ ಇನ್ ಮೈ ನೇಮ್ and then making a gift deed to my wife. This is one point. Or I am paying the money, exactly I am only giving the consideration, whereas while registering I am registering it in my wife's name. So logically both are same. ಅದಕ್ಕೆ ಅದನ್ನು ಗಿಫ್ಟ್ ಅಂತಲೂ ಟ್ರೀಟ್ ಮಾಡ್ಬೋದು ಅನ್ನೋದನ್ನು ಮತ್ತೊಮ್ಮೆ ನಿಮ್ಗೆ ಕ್ಲಾರಿಫೈ ಮಾಡ್ತಾ, ಸಾಮಾನ್ಯ ಅದು ಇವತ್ತು ಪರೀಕ್ಷೆ ಮುಗಿದಿರುತ್ತೆ ಅಂದ್ಕೊಳ್ತೀನಿ. ಅದರ ಬಗ್ಗೆ ಅಂತ ಇವತ್ತಿನ ಚರ್ಚೆಗೇನು ಮಹತ್ವ ಇರೋದಿಲ್ಲ. ಇವತ್ತು ನಾವು ಈ ಮಮ್ಡನ್ ಲಾ ಬಗ್ಗೆ ನೀವು ಏನು ಚರ್ಚೆ ಇದೆ ಅದನ್ನು ಮಾಡೋಣ ಅಂದ್ಕೊಂಡು ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಇಲ್ಲಿ ಏನು ಸಕ್ಸೆಷನ್ ಅಂದರೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಸಕ್ಸೆಷನ್ ಮೀನ್ಸ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಫ್ ಡಿಸೀಸ್ಡ್ ಪರ್ಸನ್ ಟು ಹೇರ್ಸ್. ದಟ್ ಈಸ್ ವಾಟ್ ಈಸ್ ಉತ್ತರಾಧಿಕಾರ, ಕನ್ನಡದಲ್ಲಿ ಉತ್ತರಾಧಿಕಾರ ಅಥವಾ ತೀರಿ ಹೋದವನ ಆಸ್ತಿಯ ವಿಂಗಡಣೆ ಮಾಡೋದು ಹೇಗೆ ಅಂತಕ್ಕಂಥದ್ದು. ಇಲ್ಲಿ ಏನಾಗುತ್ತೆ ಅಂತಂದರೆ, ನಾವೊಂದು ಶರಿಯತ್ ಆ್ಯಕ್ಟ್ ಮಾಡಿದ್ದೀವಿ. ಆ ಶರಿಯತ್ ಆ್ಯಕ್ಟ್ ಏನು ಹೇಳುತ್ತೆ ಅಂತಂದರೆ ಅದರಲ್ಲಿ 4-5 ಸೆಕ್ಷನ್ ಇದೆ ಅಷ್ಟೇ. ಅದು ಈ ಮುಸ್ಲಿಂ ಕಾನೂನುಗಳನ್ನು ಕುರಾನ್ಗೆ ತಕ್ಕನ ಹಾಗೆ ಅವರು ಕೆಲವೊಂದು ಕಾನೂನುಗಳನ್ನು ನಾವು ಒಪ್ಕೊಳ್ಬೇಕು ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ಅದರಲ್ಲಿ ಮಾಡಿದ್ದೀವಿ ಅಷ್ಟೇ. ಅದರ್ವೈಸ್ ದಿ ಸಕ್ಸೆಷನ್ ಗೋಸ್ ಅಕಾರ್ಡಿಂಗ್ ಟು ದಿ ರಿಲಿಜಿಯಸ್ ಟೆಕ್ಸ್ಟ್ ಆಫ್ ಇಸ್ಲಾಂ ಅನ್ನೋದನ್ನು ನಾವು ತಿಳ್ಕೊಬೇಕು. ಮುಸ್ಲಿಂ ಸಕ್ಸೆಷನ್ ಈಸ್ ಗವರ್ನ್ಡ್ ಬೈ ಮೇನ್ಲಿ ಖುರಾನ್, hadith, then ijma, qiyas, and what we can see is it is mainly dependent on Quran ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕು. ನೋ ಜಾಯಿಂಟ್ ಫ್ಯಾಮಿಲಿ ಕಾನ್ಸೆಪ್ಟ್ ಈಸ್ ದೇರ್. ಅಲ್ಲಿ ಕೋಪರ್ಸೆನರಿ, ಜಾಯಿಂಟ್ ಫ್ಯಾಮಿಲಿ, HUF ಈ ಥರದ ಕಾನ್ಸೆಪ್ಟ್ ಇಲ್ಲ ಅಲ್ಲಿ. HUF ಈಸ್ ಓನ್ಲಿ ಫಾರ್ ಹಿಂದೂಸ್, ಇಟ್ ಈಸ್ ನಾಟ್ ಅವೈಲೇಬಲ್ ಫಾರ್ ಮುಸ್ಲಿಂ. ಅಲ್ಲಿ ಒಬ್ಬ ವ್ಯಕ್ತಿ ಅದು ಪಿತ್ರಾರ್ಜಿತ ಆಸ್ತಿ ಇರಲಿ, ಸ್ವಂತದ ಆಸ್ತಿ ಇರಲಿ, ಅವನು ಜೀವಿತ ಇರುವಾಗ ಯಾವುದೇ ಕಾರಣಕ್ಕೂ ಅದು ಅವನ ಲೀಗಲ್ ರಿಪ್ರೆಸೆಂಟೇಟಿವ್ ಬರೋದಿಲ್ಲ, ಲೀಗಲ್ ಹೇರಿಗೆ ಬರೋದಿಲ್ಲ ಅಂತಕ್ಕಂಥದ್ದನ್ನು ನೀವು ತಿಳ್ಕೊಳ್ಳಿ. ಆ ವ್ಯಕ್ತಿ ಸತ್ತು ಹೋದ ಮೇಲೇ ಇಲ್ಲಿ ಉತ್ತರಾಧಿಕಾರದ ಕಾನೂನು ಪ್ಲೇ ಮಾಡ್ತದೆ. ಅಲ್ಲಿ ತನಕ ಉತ್ತರಾಧಿಕಾರದ ಪ್ರಶ್ನೆನೇ ಬರಲ್ಲ. ಆದರೆ ಹಿಂದೂ ಲಾನಲ್ಲಿ ಹಾಗಲ್ಲ. ಎಲ್ಲ ಮಕ್ಕಳು ಎವ್ರಿ ಡೇ ನಿಮಗೇನಾಗುತ್ತೆ, ನಿಮ್ಮ ಆಸ್ತಿಯ ಭಾಗ ವೇರಿ ಆಗ್ತಾ ಇರ್ತದೆ. ಮಕ್ಕಳಾಗ್ತಾರೆ, ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳಾಗ್ತಾರೆ. ಎಲ್ಲರೂ ಒಂದೇ ಫ್ಯಾಮಿಲಿಯಲ್ಲಿ ಇದ್ದರೆ ಒಬ್ಬ ಮಗು ಹುಟ್ಟಿದ ಕೂಡಲೇ ಆಸ್ತಿಯ ನಿಮ್ಮದೇನು ಭಾಗ ಇದೆಯಲ್ಲ ಆ ಭಾಗ ಎಲ್ಲ ಏನಾಗ್ತದೆ, ಚೇಂಜ್ ಆಗ್ತಾ ಇರ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬೇಕು. ನೋ ಜಾಯಿಂಟ್ ಫ್ಯಾಮಿಲಿ, ಕೊಪರ್ಸೆನರಿ ಕಾನ್ಸೆಪ್ಟ್ ಲೈಕ್ ಹಿಂದೂ ಲಾ. ಇದರಲ್ಲಿ ಏನು ಸಂಯುಕ್ತ ಕುಟುಂಬ, ಕೂಡು ಕುಟುಂಬದ ಒಂದು ವ್ಯವಸ್ಥೆಯನ್ನು ನಾವಿಲ್ಲಿ ಪಾಲಿಸೋದಿಲ್ಲ. ನೇಚರ್ ಆಫ್ ಸಕ್ಸೆಷನ್ ಓಪನ್ಸ್ ಹೇಳಿದ್ನಲ್ಲ ನಾನು, opens at the time of death. It only succession starts
immediately after death of a person. If a person, Islamic person or a Muslim person is having a property and that property is left behind after his death, then the Muslim law will play. Shariat law or Islamic law will play. Till that time, succession concept will not come. Inheritance, automatic, no formality is needed. Inheritance is automatic. Immediately it will start, but death has to happen. Person has to go to heaven. Then only that is possible. Whether heaven or hell, it is we don't know. But once the person, a Islamic person dies, his asset will be subjected to the law of Quran. The law of Quran. Then whether the person can do wasiyat, ಏನು ವಸಿಯತ್ ಅಂದರೆ ನಾವು ವಿಲ್ ಅಂತ ಹೇಳ್ತೀವಿ. ಏನು ದಾನಪತ್ರ. ಇದಕ್ಕೆ ನಾವು ಇನ್ನೊಂದು ಏನು ಹೇಳ್ತೀವಿ, ದಾನಪತ್ರ ಅಲ್ಲ, ಇದು ದಾನಪತ್ರ ಅಲ್ಲ. ದಾನ ಅಂತಂದರೆ ನಾವು ಮೊದಲೇ ಕೊಟ್ಬಿಡ್ತೀವಿ, ಇಟ್ಸ್ ಎ ಗಿಫ್ಟ್. ವಸಿಯತ್, ಉಯಿಲು ಅಂತಾರೆ ಕನ್ನಡದಲ್ಲಿ, ಉಯಿಲು ಅಂತಾರೆ. Can he make will of his entire property? Is the question. According to Islamic conditions, only 1/3 of the property can be given on will. ವಸಿಯತ್ ಮೂಲಕ 1/3 ಹಂಚಿಕೆ ಮಾತ್ರ ಮುಸ್ಲಿಂ ಮಾಡಲು ಸಾಧ್ಯ. Whatever property is there, if he has to give as gift. But will is not permitted. 100% will is not permitted. He can give gift, there is no problem. Now, how these shares are done? How these shares are given? Actually, in this, there are 3 concepts. Concept number 1 is called sharers. Concept number 2 is called residuary. So on this basis we are dealing with it. See, there is a fixed share. Once a person dies, in that fixed share is there always for certain people, out of his property. That is very important. ಹಂಚಿಕೆ, ನಿಗದಿತ ಹಂಚುವಿಕೆ ಇರ್ತದೆ. For example, if there is a property and in this property it is fixed, this much is to be given to so and so, this much is to be given to so and so. So like that it is fixed. Nodana, if a person dies, then supposing if a lady dies, his husband is there. If husband only is there, the condition is different. If husband plus children are there, the condition is different. If husband only is there, he can get only half of the property. Remaining half will be treated separately. If husband and children are there, then husband will get only 1/4. ನೋಡಿ, ಹೆಂಡತಿ ತೀರಿ ಹೋದಾಗ ಗಂಡನಿಗೆ ಅರ್ಧ ಆಸ್ತಿ ಬರುತ್ತದೆ, ಆದರೆ ಮಕ್ಕಳಿರಬಾರ್ದು. ಹೆಂಡತಿ ತೀರಿ ಹೋದಾಗ ಗಂಡನಿಗೆ 1/4 ಭಾಗ ಬರುತ್ತದೆ. ಯಾವಾಗ? ಮಕ್ಕಳು ಇದ್ದಾಗ, ಒಬ್ಬನೇ ಇರಲಿ 10 ಜನ ಇರಲಿ, ಇದ್ದಾಗ ಅವನಿಗೆ 1/4 ಭಾಗ ಆಸ್ತಿ ಬರುತ್ತೆ. ದಿಸ್ ಈಸ್ ಫಸ್ಟ್ ಕಂಡೀಷನ್. ದೆನ್ ದಿಸ್ ರೇಷಿಯೋ ಈಸ್ ಅಗೇನ್ ಡಿಫರೆಂಟ್ ಇನ್ ಕೇಸ್ ಆಫ್ ವೈಫ್. ಹಿಯರ್ ಹಸ್ಬೆಂಡ್ ಡೈಸ್, ಹಸ್ಬೆಂಡ್ ಈಸ್ ಡೈಡ್. ಸೊ ನಾವು ವಾಟ್ ಅಬೌಟ್ ವೈಫ್ಗೆ ಎಷ್ಟು ಆಸ್ತಿ ಬರುತ್ತೆ ಅನ್ನೋದು ಕೂಡ ಇದೇ ಪ್ರಿನ್ಸಿಪಲ್. ನೋಡಿ, ಹಸ್ಬೆಂಡ್ ಬದುಕಿದ್ರೆ ಅರ್ಧ ಬರುತ್ತೆ, ಅದೇ ವೈಫ್ ಬದುಕಿದ್ರೆ 1/4 ಭಾಗ ಬರುತ್ತೆ. ಮಕ್ಕಳಿರಬಾರ್ದು, ಮಕ್ಕಳಿಲ್ಲದೆ ಹೋದರೆ 1/4 ಭಾಗ ಬರುತ್ತೆ. ಈ 3/4 ಏನಾಗುತ್ತೆ ಅನ್ನೋದು ಬೇರೆ ವಿಷಯ. 3/4 ಏನಾಗುತ್ತೆ ಅನ್ನೋದನ್ನು ದ್ಯಾಟ್ ವಿ ವಿಲ್ ಸಿ ಲೇಟರ್. ಕೇವಲ ಹೆಂಡತಿ ಮಾತ್ರ ಬದುಕಿದ್ರೆ
ಆವಾಗ ಹೆಂಡತಿಗೆ ಕಾಲು ಭಾಗ ಬರುತ್ತೆ. ಇನ್ನು ಉಳಿದಂತಹ 3/4 ಮುಕ್ಕಾಲು ಭಾಗ ಏನಾಗುತ್ತೆ? ದಿಸ್ ಈಸ್ ಕಾಲ್ಡ್ ರೆಸಿಡ್ಯೂಯರಿ. ದಿಸ್ ಈಸ್ ಕಾಲ್ಡ್ ರೆಸಿಡ್ಯೂಯರಿ. ಇಲ್ಲಿಯೂ ಅಷ್ಟೇ, ಇನ್ನು ಉಳಿದಂಥ ಹಾಫ್ ಇದೆಯಲ್ಲ, ದಿಸ್ ಈಸ್ ಕಾಲ್ಡ್ ರೆಸಿಡ್ಯೂಯರಿ. ಮಕ್ಕಳಿದ್ದಾಗ ಏನಾಗುತ್ತೆ? ಕಾಲು ಭಾಗ ಬರುತ್ತೆ, ಅವಾಗ ಮುಕ್ಕಾಲು ಭಾಗ ರೆಸಿಡ್ಯೂಯರಿ ಆಗುತ್ತೆ. ಎಲ್ಲಿ? ಗಂಡ ಇದ್ದಾಗ. ನೋಡಿ, ಹೆಂಡತಿಗೆ ಕೇವಲ ಹೆಂಡತಿ ಮಾತ್ರ ಬದುಕಿದ್ರೆ, ಮಕ್ಕಳಿಲ್ಲ ಅಂದರೆ she will get 1/4. Then daughter. Third one is daughter. What happens in case of daughter? One daughter, no son is one condition. One daughter, no son is one condition. ಕೇವಲ ಮಗಳಿದ್ದಾಳೆ, ಆದರೆ ಬೇರೆ ಒಬ್ಬಳೇ ಇದ್ದಾಳೆ, ಒಬ್ಬಳೇ ಮಗಳಿದ್ದಾಳೆ ಅಂತಂದರೆ she will get half. She will get half. ಆದರೆ ಒಬ್ಬಕ್ಕಿಂತ ಹೆಚ್ಚು ಮಗಳಿದ್ದಾರೆ ಅಂತ ಇಟ್ಕೊಳ್ಳಿ, ಒಬ್ಬಕ್ಕಿಂತ ಹೆಚ್ಚು ಮಗಳಿದ್ರೆ ದೇ ವಿಲ್ ಗೆಟ್ 2/3. ದೇ ವಿಲ್ ಗೆಟ್ 2/3. ಆ 2/3 ಒಳಗೆ ಉಳಿದ ಎಲ್ಲ ಹೆಣ್ಮಕ್ಳು ಹಂಚ್ಕೋಬೇಕು. ಒಬ್ಬಳೇ ಮಗಳಿದ್ರೆ ಅರ್ಧ ಆಸ್ತಿ. ಒಬ್ಬಳಿಗಿಂತ ಜಾಸ್ತಿ ಮಕ್ಕಳು ಹುಟ್ಟಿದ್ರೆ, ಆ ಸಂದರ್ಭದಲ್ಲಿ 10 ಜನ ಹೆಣ್ಮಕ್ಳಿದ್ರು ಅಂತ ಇಟ್ಕೊಳ್ಳೋಣ ಅವನಿಗೆ, ಆ ವ್ಯಕ್ತಿಗೆ. ಆ 10 ಜನರಿಗೂ ಸೇರಿ ಏನು ಮಾಡ್ತಾರೆ? 2/3 ಕೊಡ್ತಾರೆ. 10 ಜನರಿಗೂ ಸೇರಿ ಏನು ಮಾಡ್ತಾರೆ? 2/3. 2 + daughters. ನೋ ಸನ್. ಇಲ್ಲೇನಿರಬಾರ್ದು? ಗಂಡು ಮಗ ಇರಬಾರ್ದು. ಎರಡೂ ಸಂದರ್ಭದಲ್ಲಿ ಡಾಟರ್, ಬಟ್ ದೇರ್ ಈಸ್ ನೋ ಸನ್. ಈ ಕಂಡೀಷನ್ ಇದ್ದಾಗ ಅವ್ರಿಗೆ ಎಷ್ಟು ಸಿಗುತ್ತೆ? ಸಿ ವಿಲ್ ಗೆಟ್ 2/3. ಒಬ್ಬಳೇ ಇದ್ರೆ ಅರ್ಧ ಸಿಗುತ್ತೆ, ಒಬ್ಬರಿಗಿಂತ ಜಾಸ್ತಿ ಇದ್ರೆ ಎಲ್ಲರಿಗೂ ಸೇರಿ 2/3 ಸಿಗುತ್ತೆ. ಎಲ್ಲರಿಗೂ ಸೇರಿ 3 ಜನ ಇದ್ರೆ ಅಂತ ಇಟ್ಕೊಳ್ಳಿ, 3 ಜನಕ್ಕೂ ಸೇರಿ 2/3 ಸಿಗುತ್ತೆ. 10 ಜನ ಇದ್ರೆ ಅಂತ ಇಟ್ಕೊಳ್ಳಿ, 10 ಜನಕ್ಕೂ ಸೇರಿ 2/3 ಸಿಗುತ್ತೆ. ದಟ್ಸ್ ಇಟ್. ದೆನ್ ಸನ್ಸ್ ಡಾಟರ್, ಮಗನ ಮಗಳು, ಸತ್ತು ಹೋದ ವ್ಯಕ್ತಿಯ ಮಗನ ಮಗಳು, ಸತ್ತು ಹೋದಂತಹ ವ್ಯಕ್ತಿಯ ಮಗನ ಮಗಳು. ಹಾಫ್ 1, ನೋ ಸನ್, ಸನ್ಸ್ ಸನ್. ಒಬ್ಬನೇ ಮಗ ಇದ್ರೆ ಅರ್ಧ ಬರುತ್ತೆ. ನೋಡಿ, ಮಗನ ಮಗ ಇದ್ರೆ ಅವನಿಗೆ ಅರ್ಧ. ಆದರೆ ಇಲ್ಲಿ ಇಬ್ರು ಅಥವಾ ಇಬ್ಬರಿಗಿಂತ ಹೆಚ್ಚಿದ್ರೆ ಮಕ್ಕಳು, ಆವಾಗ 2/3 ಬರುತ್ತೆ. ಅಂದರೆ ಈ ಹೆಣ್ಮಕ್ಳು ಹೆಂಗಿದಾರೋ ಅದೇ ಥರ ಇಲ್ಲಿಯೂ ಡಿವೈಡ್ ಆಗುತ್ತೆ. ಯಾರಿಗೆ? ಸನ್ನು ಮತ್ತು ಡಾಟರು, ದೇ ಆರ್ ಆನ್ ದ ಈಕ್ವಲ್ ಫುಟಿಂಗ್ ಅಂತ ಹೇಳ್ಬೋದು ನಾವು. ದೆನ್ ಫಾದರ್, ಹಿ ವಿಲ್ ಆಲ್ಸೋ ಗೆಟ್ ಫಿಕ್ಸ್ಡ್. ನೋಡಿ, ಫಾದರ್ಗೆ ಏನಾಗುತ್ತೆ ಅಂದರೆ ಫಿಕ್ಸ್ಡ್ ಶೇರು ಸಿಗುತ್ತೆ, ರೆಸಿಡ್ಯೂನು ಸಿಗುತ್ತೆ ಫಾದರ್ಗೆ. ನೋಡೋಣ, ಫಾದರ್ ಎಷ್ಟು ತಗೊಳ್ತಾರೆ? 1/6. ಮಕ್ಕಳಿದ್ದರೆ 1/6 ಸಿಗುತ್ತೆ ಅವರಿಗೆ. ಆಮೇಲೆ ರೆಸಿಡ್ಯೂರಿ ಕೂಡ ಅವ್ರಿಗೆ ಸಿಗುತ್ತೆ. ಪೆಟರ್ನಲ್ ಗ್ರ್ಯಾಂಡ್ ಫಾದರ್, ತಾತನಿಗೆ 1/6 ಸಿಗುತ್ತೆ. ಚೈಲ್ಡ್ ಎಕ್ಸಿಸ್ಟ್. ರೆಸಿಡ್ಯೂರಿ ಅದರ್ವೈಸ್, ಇಲ್ಲ ಅಂದರೆ ರೆಸಿಡ್ಯೂರಿ ಸಿಗುತ್ತೆ. ಮದರ್, ನೋಡಿ, ಮದರ್ ಪ್ರಶ್ನೆ ಬಂದಾಗ ಮದರ್ಗೆ 1/3. ಏನು? ಮಕ್ಕಳು ಇಲ್ಲ ಅಂದರೆ ನೋ ಚೈಲ್ಡ್, ಪ್ಲಸ್ 2 + 1 ಸಿಬ್ಲಿಂಗ್ಸ್, 1/6. ಮಕ್ಕಳಿದ್ರೆ ಏನಾಗುತ್ತೆ? 1/6 ಸಿಗುತ್ತೆ. ಮಕ್ಕಳಿಲ್ಲ ಅಂದರೆ 1/3 ಸಿಗುತ್ತೆ. ಅಜ್ಜಿಗೆ ಫಿಕ್ಸ್ಡ್ 1/3 ಫಿಕ್ಸ್ಡ್. ಫುಲ್ ಸಿಸ್ಟರ್ಗೆ ನೋ ಬ್ರದರ್ ಇದ್ರೆ ಹಾಫ್. ಓಕೆ. ದೆನ್ ಕಾನ್ಸರ್ನ್ ಸಹಪಿತೃ ಸಹೋದರಿ, ಅವರಿಗೆ ಅರ್ಧ. ಆಮೇಲೆ ಯುಟೆರೈನ್ ಬ್ರದರ್, ಇವರಿಗೆ ಈ ಶೇರ್. ಇವೆಲ್ಲ ಅಷ್ಟಕ್ಕೆ ನಮಗೆ ಪ್ರಾಬ್ಲಮ್ಗಳು ಬರಲಿಕ್ಕಿಲ್ಲ. ಅಪ್ ಟು ದಿಸ್ ಪಾಯಿಂಟ್ ವಿ ಮಸ್ಟ್ ಬಿ ವೆರಿ ಕೇರ್ಫುಲ್. ನಿಮಗೆ ಪ್ರಾಬ್ಲಮ್ಗಳೆಲ್ಲ ಬರ್ತಾ ಇರೋದು ಏನಾಗಿದೆ ಅಂದರೆ ಈ ಲೆವೆಲ್ವರೆಗೆ ಮಾತ್ರ ಬರ್ತದೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ರಿಮೈನಿಂಗ್ ಥಿಂಗ್ಸ್ ಐ ಆಮ್ ಆಲ್ಸೋ ನಾಟ್ ವೇಸ್ಟಿಂಗ್ ಯುವರ್ ಟೈಮ್ ವಿತ್ ದಿಸ್ ವಿಡಿಯೋ. ನೌ ರೆಸಿಡ್ಯೂಯರೀಸ್ ನಾ ಹೇಳಿದ್ನಲ್ವಾ, ಎರಡನೇದು ಏನಾಗುತ್ತೆ ಅಂತಂದರೆ ಐ ಹ್ಯಾವ್ ಟೋಲ್ಡ್ ಯು, ಫಸ್ಟ್ ಒನ್ ಈಸ್ ಶೇರರ್ಸ್. ನಾ ಇಲ್ಲಿವರೆಗೆ ಮಾತಾಡಿದ್ದು ಇವೆಲ್ಲ ಶೇರರ್ಸ್ ಬಗ್ಗೆ. ಇವು ಫಿಕ್ಸ್ಡ್ ಶೇರ್, ಇವೆಲ್ಲ ಏನು? ಫಿಕ್ಸ್ಡ್ ಶೇರ್. ಶೇರರ್ಸ್ ಈ ಥರ ಬರ್ತದೆ. ಸೆಕೆಂಡ್ ಕಮ್ಸ್ ರೆಸಿಡ್ಯೂಯರಿ.
ಉಳಿಕೆಯವರು, ರೆಸಿಡ್ಯೂರಿ ಯಾರಿಗೆ ಎಷ್ಟು ಬರುತ್ತೆ. ಇಲ್ಲಿ ಶೇರರ್ಸ್ಗೆ ಏನಾಗುತ್ತೆ, ಶೇರರ್ಸ್ ನಿಗದಿತ ಹಂಚುವಿಕೆ, ಫಿಕ್ಸ್ಡ್ ಶೇರ್ ಅದು. ಆದರೆ ಇಲ್ಲಿ ರೆಸಿಡ್ಯೂರಿ, ನಾವು ವಾಟ್ ಐ ಆಮ್ ಡಿಸ್ಕಸಿಂಗ್ ಈಸ್ ರೆಸಿಡ್ಯೂರಿ ಏನಾಗುತ್ತೆ ಅಂದರೆ ಉಳಿದ ಆಸ್ತಿಯನ್ನು ಇವ್ರು ತಗೊಳ್ತಾರೆ. ನೋಡಿ, ರೆಸಿಡ್ಯೂರಿಯಲ್ಲಿ ಸನ್ ಬರ್ತಾನೆ, ಬ್ರದರ್ ಬರ್ತಾನೆ, ಸನ್ ಬರ್ತಾನೆ ರೆಸಿಡ್ಯೂರಿನಲ್ಲಿ. ನೋಡಿ, ರೆಸಿಡ್ಯೂರಿಯಲ್ಲಿ ಫಿಕ್ಸ್ಡ್ ಶೇರಲ್ಲಿ ಸನ್ ಬರೋದೇ ಇಲ್ಲ, ನೆನ್ಪಿಟ್ಕೊಳ್ಳಿ. ಇನ್ ಫಿಕ್ಸ್ಡ್ ಶೇರ್ ದೆರ್ ಈಸ್ ನೋ ಸನ್. ಸನ್ ಈಸ್ ದೇರ್, son is there. Let me see husband, wife, daughter, son, then father, paternal grandfather, mother, grandmother, full sister, and uterine brother. Other things you leave it. Son is coming only in residuary. Idan nenpitkolli, son is coming only in residuary. Then distant kindred, third one is distant kindred. These are the three types of classes. Javil, haram. If no sharers, no residuaries ಅಂದಾಗ ಮಾತ್ರ ಡಿಸ್ಟೆಂಟ್ ಬರ್ತಾರೆ, ಇಲ್ಲ ಅಂದರೆ ಡಿಸ್ಟೆಂಟ್ ಬರೋದೇ ಇಲ್ಲ. ಡಿಸ್ಟೆಂಟ್ ಯಾವುದೇ ಕಾರಣಕ್ಕೂ ಇದರಲ್ಲಿ ಬರೋದಿಲ್ಲ. ಏನಾಗಬೇಕು, ಫಸ್ಟು ಶೇರರ್ಸ್ ಇರಬೇಕು, ಶೇರರ್ಸ್ ಆದಮೇಲೆ ರೆಸಿಡ್ಯೂರಿ ಇರಬೇಕು. ಇವ್ರು ಯಾರು ಇಲ್ಲದಂಥ ಸಂದರ್ಭದಲ್ಲಿ, ಇವರು ಇಲ್ಲ ಅಂತಂದರೆ ಇಟ್ ವಿಲ್ ಗೋ ಟು ಗೌರ್ಮೆಂಟ್. ಎಸ್ಚೀಟ್. ಸೊ ದಟ್ ಈಸ್ ದಿ ಕಾನ್ಸೆಪ್ಟ್. ನಾವು ಡಿಸ್ಟ್ರಿಬ್ಯೂಷನ್ ಪ್ರಾಸೆಸ್, ಇವನ್ ಹಂಚಿಕೆ ಹೆಂಗೆ ಮಾಡ್ತೀವಿ ನಾವು, ಹೌ ವಿ ಆರ್ ಆ್ಯಕ್ಚುಲಿ ಡಿಸ್ಟ್ರಿಬ್ಯೂಟಿಂಗ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಫಸ್ಟು ನಿಗದಿತ ಹಂಚಿಕೆಯನ್ನು ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಒಬ್ಬ ಏನಾಗಿದೆ, ಫಾದರ್ನ ಬಿಟ್ಟು ಹೋಗಿದ್ದಾನೆ, ಆಮೇಲೆ ಸನ್ನ ಬಿಟ್ಟು ಹೋಗಿದ್ದಾನೆ ಅಂತ ಇಟ್ಕೊಳ್ಳಿ. ಆವಾಗ ಫಾದರ್ಗೆ ಏನಾಗುತ್ತೆ, ಶೇರು ಸಿಗುತ್ತೆ. ಅದಾದಮೇಲೆ ಸನ್ಗೆ ರೆಸಿಡ್ಯೂರಿ ಸಿಗುತ್ತೆ. ಸನ್ ಜೊತೆಗೆ ಮತ್ತೆ ಫಾದರ್ಗೂ ನಿಮ್ಗೆ ಏನು ಮಾಡ್ಬೋದು, ರೆಸಿಡ್ಯೂರಿ ಸಿಗ್ಬೋದು. ಸೊ ದಿಸ್ ಈಸ್ ದ ಕಾನ್ಸೆಪ್ಟ್. ಡಿಸ್ಟೆಂಟ್ ಕಿಂಡರ್ಡ್ ಈಸ್ಚೀಟ್, ರಾಜ್ಯಕ್ಕೆ ಹೋಗೋದು, ಇದು ಫೋರ್ತ್ ಸ್ಟೇಜ್. ಫಸ್ಟ್ ಶೇರರ್ಸ್ಗೆ, ರೆಸಿಡ್ಯೂರಿಗೆ, ಆಮೇಲೆ ಡಿಸ್ಟೆಂಟ್, ಇವ್ರು ಯಾರು ಇಲ್ಲ ಅಂದರೆ ಡಿಸ್ಟೆಂಟ್ ಕಿಂಡರ್ಡ್ಗೆ, ಇವರೂ ಇಲ್ಲ ಅಂದರೆ ಸರ್ಕಾರಕ್ಕೆ, ರಾಜ್ಯಕ್ಕೆ ಹೋಗುತ್ತೆ. ಸ್ಪೆಷಲ್ ಡಾಕ್ಟ್ರಿನ್ಸ್, ಇದು ಕ್ಯಾಲ್ಕುಲೇಷನ್ಗೆ ಸಂಬಂಧಪಟ್ಟಂಥ ಡಾಕ್ಟ್ರಿನ್ಸ್. ಇವು ಕ್ಯಾಲ್ಕುಲೇಷನ್ಗೆ ಸಂಬಂಧಪಟ್ಟಂಥ ಡಾಕ್ಟ್ರಿನ್ಸ್. 2 ಡಾಕ್ಟ್ರಿನ್ಸ್ ಇದೆ. ಒಂದು ರಡ್ ಅಂತ ಹೇಳ್ತಾರೆ, ಇನ್ನೊಂದು ಅವಲ್ ಅಂತ ಹೇಳ್ತಾರೆ. ಒನ್ ಈಸ್ ರಡ್ ಆ್ಯಂಡ್ ಅನದರ್ ಈಸ್ ಅವಲ್. ಅವಲ್ ಈಸ್ ಎ ಸಿಚುವೇಶನ್ ವೇರ್ ನೀವು ಫ್ರ್ಯಾಕ್ಷನ್ ಕೂಡಿಸ್ತಾ ಅದು ಒಂದಕ್ಕಿಂತ ಜಾಸ್ತಿ ಆಯ್ತು ಅಂತಂದರೆ ಅದನ್ನು ಅಡ್ಜಸ್ಟ್ ಮಾಡ್ತಾರೆ. ಅದಕ್ಕೆ ನಾವೇನಂತೀವಿ, ಅವೆಲ್ ಅಂತೀವಿ. ಶೇರ್ಸ್ ಪ್ರೊಪೋರ್ಷನಾಲಿಟಿ ರೆಡ್ಯೂಸ್ಡ್, ಅದು ಜಾಸ್ತಿ ಆದ ಕೂಡಲೇ ಏನು ಮಾಡ್ತಾರೆ, ಆ ಶೇರ್ಗಳನ್ನ ನೀವು ಎಲ್ಲ ಕೂಡಿಸಿದ್ರೆ 1 ಬರಬೇಕು. 1ಕ್ಕಿಂತ ವ್ಯಾಲ್ಯೂ ಜಾಸ್ತಿ ಬಂತಂದರೆ ಪ್ರೊಪೋರ್ಷನೇಟ್ಲಿ ಎಲ್ಲರದು ಕಡಿಮೆ ಮಾಡ್ತಾರೆ. ಅದಕ್ಕೆ ನಾವೇನಂತೀವಿ ಅಂದರೆ ಡಾಕ್ಟ್ರಿನ್ ಆಫ್ ಅವೆಲ್ ಅಂತ ಹೇಳ್ತೀವಿ. ಇನ್ನೊಂದು ಡಾಕ್ಟ್ರಿನ್ ಆಫ್ ರಡ್ ಅಂತ ಹೇಳ್ತಾರೆ. ಡಾಕ್ಟ್ರಿನ್ ಆಫ್ ರಡ್ ಅಂದರೆ ನಾವು ಎಲ್ಲರಿಗೂ ಎಲ್ಲ ಶೇರ್ ಕೊಡ್ತೀವಿ, ಶಾರ್ಟೇಜ್ ಉಳಿಯುತ್ತೆ, ಇನ್ನೂ ಉಳಿಯುತ್ತೆ ಅಂದರೆ ಅದನ್ನು ರಿವರ್ಸ್ ಮಾಡ್ತೀವಿ. ಶೇರರ್ಸ್ಗೆ ಏನು ಮಾಡ್ತೀವಿ, ರಿವರ್ಸ್ ಮಾಡ್ತೀವಿ. ಆ ಒಂದು ವ್ಯವಸ್ಥೆಗೆ ನಾವೇನು ಹೇಳ್ತೀವಿ, ಡಾಕ್ಟ್ರಿನ್ ಆಫ್ ರಡ್ ಅಂತ ಹೇಳ್ತೀವಿ. ದಟ್ ಈಸ್ ದಿ ಕಾನ್ಸೆಪ್ಟ್ ದೇರ್, ರೈಟ್? ಸೊ ಡಿಸ್ಕ್ವಾಲಿಫಿಕೇಶನ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪರೀಕ್ಷೆಯೊಳಗೆ ನೀವು ಇದನ್ನು ಕೇಳ್ಬೋದು. ಯಾವುದೇ ಒಬ್ಬ ಲೀನಿಯರ್ ಡಿಸೆಂಡೆಂಟು ರಿಲೇಟಿವ್ ತನಗೆ ಆಸ್ತಿ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಮರ್ಡರ್ ಮಾಡಿದರೆ ಅವನಿಗೆ ಸಕ್ಸೆಷನ್ ರೈಟ್ಸು 0 ಆಗಿಬಿಡುತ್ತೆ. ಇಫ್ ಎನಿಬಡಿ ಮರ್ಡರ್ಸ್ ಎ ಪರ್ಸನ್ ಟು ಗೆಟ್ ಪ್ರಾಪರ್ಟಿ, ದೆನ್ he is getting a chance of property will become 0. he will not get. ಹತ್ಯೆ ಮಾಡುವನು ಅಂದರೆ ರಿಲೇಷನ್ನಲ್ಲಿ ಈಗ ನೋಡಿ, ಆಸ್ತಿಗಾಗಿ ಹೋರಾಟಗಳು ನಡೆಯೋದು ಸಾಕಷ್ಟಿದೆ, ಆಸ್ತಿಗಾಗಿ ಕೊಲೆ ಮಾಡುವಂಥದ್ದಿದೆ. ಆ ರೀತಿ ಕೊಲೆಗಿಲೆ ಮಾಡಿದರೆ ಅವನ ಹಕ್ಕೆ ಹೋಗ್ಬಿಡುತ್ತೆ. he will lose his right of property. ಡಿಫ್ರೆನ್ಸ್ ಆಫ್ ಯಾಕೆ ಇದನ್ನು ಕೊಟ್ಟಿದ್ದಾರೆ ಅಂದರೆ, ಮುಸ್ಲಿಂ ಲಾನಲ್ಲಿ ಮಗನಿಗೆ, ಮಕ್ಕಳಿಗೆ, ಹೆಂಡತಿಗೆ ಯಾರಿಗೂ ಅಧಿಕಾರನೇ ಇಲ್ಲ. ಫಾರ್ ಎಕ್ಸಾಂಪಲ್, ಹೆಂಡತಿಗೆ ಮೆಹರ್ ಮೇಲೆ ಅಧಿಕಾರ ಇರುತ್ತೆ, ಮಕ್ಕಳಿಗೆ ಯಾವುದೂ ಅಧಿಕಾರ ಇಲ್ಲ. ತಂದೆ ಆಸ್ತಿ ಮೇಲೆ ಏನು ಕೇಳಂಗಿಲ್ಲ, ಅವ್ನು ಪಿತ್ರಾರ್ಜಿತ ಇದ್ರೂ ಕೇಳಂಗಿಲ್ಲ.
ಅದಕ್ಕೆ ಸಿಚುವೇಶನ್ ಹೆಂಗಾಗುತ್ತೆ ನೋಡ್ರಿ, ಅದಕ್ಕೆ ಅಯ್ಯೋ ನಮ್ಮ ತಂದೆ ಸತ್ರ ನನಗೆ ಸಿಗುತ್ತಲ್ಲ ಅನ್ನೋ ಮನೋಭಾವ ಅವನಿಗೆ ಬರುತ್ತೆ. ಆದರೆ ಕಾನೂನು ಏನಿದೆ ಅಂದರೆ, ಕುರಾನಲ್ಲಿ ಏನು ಪ್ರೊವಿಷನ್ ಮಾಡಿದರೆ, ಮರ್ಡರ್ ಮಾಡಿದರೆ ಆ ಹಕ್ಕನ್ನು ಅವ್ನು ಕಳ್ಕೊಳ್ತಾನೆ. ಅಂದರೆ ತಂದೆ ಇದ್ದವನು ಅಥವಾ ಒಬ್ಬ ವ್ಯಕ್ತಿ ಅವನು ನ್ಯಾಚುರಲ್ ಆಗಿ ಸಾಯ್ಬೇಕು. ಇವನು ಯಾರು ಮರ್ಡರ್ ಮಾಡಿ ಸತ್ರ ಅವ್ರಿಗೇನು ಸಿಗಲ್ಲ. ಆಮೇಲೆ ಈ ಧರ್ಮ ಬದಲಾಯಿಸಿದರೆ ಸಿಗೋದಿಲ್ಲ, ಧರ್ಮ ಬದಲಾಯಿಸಿದರೆ ಸಿಗೋದಿಲ್ಲ. ಇದು ದಾಸತ್ವ, ಇದೇನು ಇಟ್ ಈಸ್ ನಾಟ್ ಥೆರಾಟಿಕಲ್ ಕಾನ್ಸೆಪ್ಟ್ ಅಷ್ಟೇ. ಸೊ ದಟ್ ಈಸ್ ನಾಟ್ ದೇರ್. ದೆನ್ ಸಿಂಪಲ್ ಎಕ್ಸಾಂಪಲ್ಸ್. ಇಲ್ಲಿ ಸುಮ್ಮನೆ ಒಂದು ಎಕ್ಸಾಂಪಲ್ನ ನಾವಿಲ್ಲಿ ಮಾಡಿದ್ದೀವಿ. ಆ ಆ್ಯಕ್ಚುಯಲ್ ಪ್ರಾಬ್ಲಮ್ ಬಂದಾಗ ನಾವು ಮಾಡ್ತೀವಿ. ಇಲ್ಲಿ ನೋಡಿ, ಮುಸ್ಲಿಮ್ ಡೈಸ್ ಲೀವಿಂಗ್ ವೈಫ್ ಪ್ಲಸ್ ಸನ್. ವೈಫ್ ಪ್ಲಸ್ ಸನ್ ನೆನ್ಪಿಟ್ಕೊಳ್ಳಿ. ಸನ್ನು ಶೇರರ್ ಒಳಗೆ ಬರೋದಿಲ್ಲ. ಸನ್ ಏನಾಗುತ್ತೆ, ಶೇರರ್ ಒಳಗೆ ಬರೋದಿಲ್ಲ. ವೈಫ್ಗೆ ಏನು ಕಂಡೀಷನ್ ಇದೆ? ಲೆಟ್ ಮಿ ಗೋ ಬ್ಯಾಕ್ ಫಸ್ಟ್. ವೈಫ್ ನೋಡಿ, ವೈಫ್ಗೆ ಮಕ್ಕಳಿಲ್ಲ ಅಂದರೆ ಎಷ್ಟು ಬರಬೇಕು? 1/4 ಬರಬೇಕು. ವೈಫ್ಗೆ ಮಕ್ಕಳಿಲ್ಲ ಅಂದರೆ 1/4 ಬರಬೇಕು. ಮಕ್ಕಳು ಇದ್ದಾರೆ ಅಂದ್ಕೊಳ್ಳೇನೆ, ಶಿ ವಿಲ್ ಗೆಟ್ ಓನ್ಲಿ 1/3. ನೌ ವಿಲ್ ಸಿ ದ ಸಿಚುವೇಶನ್. ವಿಲ್ ಸಿ ದ ಸಿಚುವೇಶನ್. See, here Muslim dies leaving wife and son. So sharer is wife. Sharer is wife, and she will, because son is there, her fixed share is 1/8. Her fixed share is 1/8. Therefore, then who is the residue? Residue is son. So residue is son. Son will get 7/8. Son will get 7/8 of the property. ಅಂದರೆ ಆ ಒಂದು ಪ್ರಾಪರ್ಟಿಯಲ್ಲಿ ನಾವು 8 ಭಾಗ ಮಾಡಿದರೆ, let us do it as 8 parts. Now there are 8 parts. So wife will get only this part. 1, 2, 3, 4, 5, 6, 7, 8. So she will get 1/8. Sorry. Now 8 parts are there. This part, this portion only wife will get, or mother of this person will get. All remaining parts he will get. All remaining parts. So this entire part is of the son. Is of the son. So this is a very simple concept. ಫಸ್ಟ್ ಏನು ಮಾಡ್ತೀವಿ, ಇರೋ ಆಸ್ತಿಯಲ್ಲಿ ಶೇರರ್ ಯಾರ್ಯಾರು ಇದ್ದಾರೆ ನೋಡ್ತೀವಿ, ಇದ್ದವ್ರಿಗೆ ಫಸ್ಟ್ ಕೊಟ್ಬಿಡ್ತೀವಿ. ಆಮೇಲೆ ಉಳಿತದಲ್ವಾ, ಉಳಿದದ್ದನ್ನು ಹಂಚ್ತೀವಿ. ನೌ ಲೆಟ್ ಅಸ್ ಗೋ ಟು ಅನದರ್ ಪ್ರಾಬ್ಲಮ್. ಮುಸ್ಲಿಮ್ ಡೈಸ್ ಲಿವಿಂಗ್ ಮದರ್, ವೈಫ್, 2 daughters. Mother, wife, 2 daughters. Here, who are all sharers? Wife is a sharer, mother is a sharer, daughter is also a sharer. Daughter is also a sharer. See, mother's share, because mother's share is, I think it is fixed. Mother's share. Let us see the table. Yes. Wife is there. Because son are there, she will get 1/8. Then daughters are there. Daughters are getting, because they are more than one, they will get 2/3. They are more than one, they will get 2/3. Then mother is there. Mother will get, because children are there, mother will get 1/6. Mother will get 1/6. If children are not there, she would have got 1/3. Now with this, you can just check the problem. Yes. See, wife, because children are there, instead of 1/4, she will get, nodi, husband half, okay, then wife 1/4, mother 1/6.
This is, what is this? Father. This is mother. This is, sorry, this is mother. This is wife. This is wife. Right? But this is only when others are not there. Only when others are not. But for mother it is fixed. Mother it is fixed. 1/6 she will get. Wife she will get 1/8 because 1/4 into divided this becomes 1/8. Then if more than one daughter are there, they will get 2/3. They will get 2/3. See what are all there here? Mother, 2 daughters. This is how they will get the property. Now let us see. Owl applies if shares are going beyond. ನೋಡೋಣ ಈಗ ಏನಾಗುತ್ತೆ ಇದನ್ನ ಆ್ಯಡ್ ಮಾಡೋಣ. 1/6 plus 1/8 plus 2/3. So the LCM is 24. LCM is 24. 6 3s are 6 4s are 6 4s are, then 8 3s are 3 8s are 3 8s are 3 8. ಕರೆಕ್ಟ್. 6 ನಕಲಿ 24, 8 8 3 24, 3 8 24. So here this will become 8 8 3 8 2s are 16. 8 2s are 16. Now the answer for this 23 bar 24. So still 1 bar 24 is a residuary. 1 bar 24 is the residuary. So owl apply ಆಗೋದಿಲ್ಲ ಇಲ್ಲಿ. owl apply ಆಗೋದಿಲ್ಲ. ಇದು ಏನಾದರೆ 23 ಇದೆಯಲ್ಲ ನ್ಯೂಮರೇಟರ್ ಜಾಸ್ತಿ ಆದರೆ owl. This is actually residuary. This residuary will go back in their proportion again. This residuary will go back in their proportion again. This is the example that I have given in this problem, right? So with this I have tried to tell you how the distribution is done. This basic idea you must have. One basic idea is there are for certain people fixed shares. This is point number 1. That table you should remember. Point number 2, there are 3 types. First all will go to sharers. Then comes residuary. Remaining will go to residuary. If sharer and residuary are not available, then it will go to distant kindred. ದೂರದ ಸಂಬಂಧಿಗಳಿಗೆ ಹೋಗ್ತದೆ. ದೂರದ ಸಂಬಂಧಿಗಳಿಗೆ ಹೋಗ್ತದೆ. ಒಂದನ್ನು ನೆನ್ಪಿಟ್ಕೊಳ್ಳಿ, ಇದರಲ್ಲಿ ಮಗ ಇದಾನಲ್ಲ ಅವನು ಫಿಕ್ಸ್ಡ್ ಶೇರರಲ್ಲಿ ಬರಲ್ಲ. ಹಿ ವಿಲ್ ಬಿ ಕ್ಲಾಸಿಫೈಡ್ ಇನ್ ಓನ್ಲಿ ಇನ್ ಶೇರರ್ಸ್, ಸಾರಿ ರೆಸಿಡ್ಯೂರಿ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಇಷ್ಟರ ಹಿನ್ನೆಲೆಯಲ್ಲಿ ನಾವು ಮುಂದಿನ ನಮ್ಮ ವಿಡಿಯೋದಲ್ಲಿ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅಲ್ಲಿ ಸಂದರ್ಭಿಕವಾಗಿ ನಾನು ನಿಮಗೆ ಈ ಎಲ್ಲ ಕಾನ್ಸೆಪ್ಟನ್ನು ಮತ್ತೊಂದು ಸಲ ಹೇಳ್ತೀನಿ. ಆದರೆ ಈ ಶೇರ್ಸನ್ನು ಯಾರಿಗೆ ಫಿಕ್ಸ್ಡ್ ಶೇರ್ ಎಷ್ಟೆಷ್ಟು ಬರುತ್ತೆ, ಯಾವ ಸಂದರ್ಭದಲ್ಲಿ ಮಕ್ಕಳಿದ್ರೆಷ್ಟು ಮಕ್ಕಳಿಲ್ಲಂದ್ರೆಷ್ಟು, ಇದನ್ನು ನೀವು ಸರಿಯಾಗಿ ಒಂದು ಟೇಬಲ್ ಮಾಡಿಕೊಂಡ್ರೆ ಮಾತ್ರ ನೀವು ಮುಸ್ಲಿಂ ಲಾದ ಪ್ರಾಬ್ಲಮ್ಗಳನ್ನ ಬಿಡಿಸಲಿಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಾಂದ್ರೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನು ನೀವು ನೆನ್ಪಿಟ್ಕೊಳ್ಬೇಕು ಅನ್ನುವಂತಹ ಒಂದು ಮಾತನ್ನು ಹೇಳ್ತಾ ಈ ಒಂದು ಸಣ್ಣ ವಿಡಿಯೋನಲ್ಲಿ ಮುಗಿಸ್ತೀನಿ. ನಮಸ್ಕಾರ.